ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಪಾಕಿಸ್ತಾನದ F-7PG ಝೋಂಬಿ ಡ್ರೋನ್ ಸ್ಟ್ರಾಟಜಿ. ನಮಸ್ಕಾರ ಸ್ನೇಹಿತರೆ, ಇವಾಗ ನಾವು ಮಾತನಾಡುತ್ತಿರೋದು ಒಂದು ತುಂಬ ಇಂಟ್ರೆಸ್ಟಿಂಗ್ ಆದ ವಿಷಯದ ಬಗ್ಗೆ. ಪಾಕಿಸ್ತಾನ ತನ್ನ ಹಳೆಯ ಫೈಟರ್ ಜೆಟ್ಸ್ಗಳನ್ನು ಕಾಮಿಕಾಜೆ ಡ್ರೋನ್ಸ್ಗಳಾಗಿ ಕನ್ವರ್ಟ್ ಮಾಡ್ತಿದೆ ಅಂತ. ಅದು ಭಾರತದ S-400 ಏರ್ ಡಿಫೆನ್ಸನ್ನು ಕೌಂಟರ್ ಮಾಡೋಕೆ. ಹೌದು, ಸರಿಯಾಗಿ ಕೇಳಿದ್ರಿ. ಮುಂದೆ ಕೇಳಿ, ಇದು ನಿಜಕ್ಕೂ ಅಚ್ಚರಿಯ ವಿಷಯ. ಮೊದಲು ಬ್ಯಾಕ್ಗ್ರೌಂಡ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಭಾರತ ಈಗಾಗಲೇ ತನ್ನ S-400 ಮಿಸೈಲ್ ಸಿಸ್ಟಮ್ಗಳನ್ನು ಡೆಪ್ಲಾಯ್ ಮಾಡಿದೆ ಮತ್ತು 2026ರ ಮಧ್ಯಭಾಗದ ಹೊತ್ತಿಗೆ 4ನೇ ಸ್ಕ್ವಾಡ್ರನ್ ಕೂಡ ಬರುತ್ತಿದೆ ಅಂತ ನಿರೀಕ್ಷೆ ಇದೆ. ಇದು ಭಾರತದ ಏರಿಯಲ್ ಡಿಫೆನ್ಸನ್ನು ತುಂಬ ಬಲಿಷ್ಠ ಮಾಡ್ತಿದೆ. ಈ ಸನ್ನಿವೇಶದಲ್ಲಿ ಪಾಕಿಸ್ತಾನದ ಏರ್ಫೋರ್ಸ್ ಅಂದರೆ PAF ಒಂದು ಹೊಸ ರಣತಂತ್ರವನ್ನು ಹುಡುಕ್ತಿದೆ ಮತ್ತು ಅದಕ್ಕಾಗಿ ಅವರು ಆರಿಸಿಕೊಂಡಿರೋದು ತಮ್ಮ ಹಳೆಯ ಚೆಂಗ್ಡು F-7PG ಫೈಟರ್ ಜೆಟ್ಸ್ಗಳನ್ನು ಅನ್ಮ್ಯಾನ್ಡ್ ಕಂಬ್ಯಾಟ್ ಡ್ರೋನ್ಸ್ಗಳಾಗಿ ಮಾಡೋ ಐಡಿಯಾ ಬಗ್ಗೆ. ಈ ಐಡಿಯಾ ಎಲ್ಲಿಂದ ಬಂತು ಅಂತ ಕೇಳ್ತೀರಾ? ನೇರವಾಗಿ ಚೀನಾದ ಪ್ಲೇಬುಕ್ನಿಂದ. ಚೀನಾ ತನ್ನ ಹಳೆಯ J-6 ಮತ್ತು J-7 ಜೆಟ್ಸ್ಗಳನ್ನು ಡ್ರೋನ್ ವೇರಿಯಂಟ್ಸ್ಗಳಾಗಿ ಕನ್ವರ್ಟ್ ಮಾಡಿ ತೈವಾನ್ ಸ್ಟ್ರೈಟ್ ಹತ್ರ ಡೆಪ್ಲಾಯ್ ಮಾಡಿದೆ ಅಂತ ರೀಸೆಂಟ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಹೇಳ್ತಿವೆ. ಪಾಕಿಸ್ತಾನ ಅದೇ ಅಪ್ರೋಚನ್ನು ಫಾಲೋ ಮಾಡ್ತಿದೆ. ತನ್ನ ಔಟ್ಡೇಟೆಡ್ ಏರ್ಕ್ರಾಫ್ಟ್ಗಳನ್ನು ಫಾಸ್ಟ್ ಮೂವಿಂಗ್ ಡಿಸ್ಪೋಸಬಲ್ ವೆಪನ್ಸ್ಗಳಾಗಿ ಮಾಡಿ ಎನಿಮಿ ದ ರೆಡಾರ್ ಮತ್ತು ಮಿಸೈಲ್ ಸಿಸ್ಟಮ್ಗಳನ್ನು ಎಕ್ಸಾಸ್ಟ್ ಮಾಡೋ ಪ್ಲ್ಯಾನ್ ಇದು. ಈ ಝೋಂಬಿ ಜೆಟ್ ಮಾಡಿಫಿಕೇಶನ್ ಅಂದರೆ ಏನು ಅಂತ ನೋಡೋಣ. ಇಂಜಿನಿಯರ್ಸ್ಗಳು ಮೊದಲು ಮಾಡೋದು ಏನು ಅಂದರೆ ಪೈಲಟ್ಗೆ ಬೇಕಾಗೋ ಎಲ್ಲ ಎಕ್ವಿಪ್ಮೆಂಟ್ಗಳನ್ನು ತೆಗೆದು ಹಾಕ್ತಾರೆ. ಮ್ಯಾನ್ಯುಯಲ್ ಕಂಟ್ರೋಲ್ಸ್, ಆಕ್ಸಿಜನ್ ಟ್ಯಾಂಕ್ಸ್, ಕಾಕ್ಪಿಟ್ ಇನ್ಸ್ಟ್ರೂಮೆಂಟ್ಸ್, ಎಜೆಕ್ಷನ್ ಸೀಟ್ ಎಲ್ಲ ಹೋಗುತ್ತದೆ. ಇದರಿಂದ ಏರ್ಕ್ರಾಫ್ಟ್ ತುಂಬ ಹಗುರ ಆಗುತ್ತದೆ. ಆ ಸ್ಪೇಸ್ನಲ್ಲಿ ಎಕ್ಸ್ಪ್ಲೋಸಿವ್ಸ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಗೇರ್ಗಳನ್ನು ತುಂಬಿಸುತ್ತಾರೆ. ಫ್ಲೈ ಮಾಡೋಕೆ GPS ಮತ್ತು ಇನರ್ಷಿಯಲ್ ಸೆನ್ಸಾರ್ಸ್ ಬೇಸ್ಡ್ ಆಟೋನೋಮಸ್ ನ್ಯಾವಿಗೇಷನ್ ಸಿಸ್ಟಮ್ಗಳನ್ನು ಇನ್ಸ್ಟಾಲ್ ಮಾಡುತ್ತಾರೆ. ಇದನ್ನು ಪ್ರೀ ಪ್ರೋಗ್ರಾಮ್ ಮಾಡಬಹುದು ಅಥವಾ ಎನ್ಕ್ರಿಪ್ಟೆಡ್ ಚಾನಲ್ಸ್ನ ಮೂಲಕ ರಿಮೋಟ್ಲಿ ಕಂಟ್ರೋಲ್ ಮಾಡಬಹುದು. ಇನ್ನು ಇವು ರೆಡಾರ್ಗಳನ್ನು ಎವೇಡ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಡ್ರೋನ್ಸ್ಗಳನ್ನು ಗ್ರೌಂಡ್ ಹತ್ತಿರ ಅಂದರೆ 100 ಮೀಟರ್ಗಿಂತ ಕಡಿಮೆ ಆಲ್ಟಿಟ್ಯೂಡ್ನಲ್ಲಿ ಟೆರ್ರೈನ್ ಹಗ್ಗಿಂಗ್ ಮಾಡಿಕೊಂಡು ಫ್ಲೈ ಮಾಡೋಕ್ಕೆ ಡಿಸೈನ್ ಮಾಡ್ತಿದ್ದಾರೆ. ಇಷ್ಟು ಕಡಿಮೆ ಎತ್ತರದಲ್ಲಿ ಹಾರಿ ಹೋದರೆ ಅರ್ಲಿ ರೆಡಾರ್ ಡಿಟೆಕ್ಷನ್ ತುಂಬ ಕಷ್ಟ ಆಗುತ್ತದೆ. S-400ನಂತಹ ಲಾಂಗ್ ರೇಂಜ್ ಮಿಸೈಲ್ ಸಿಸ್ಟಮ್ಗಳಿಗೆ ಲಾಕ್ ಆನ್ ಮಾಡೋಕ್ಕೆ ಸಮಯ ಸಿಗಲ್ಲ. ಇದು ತುಂಬ ಒಂದು ಸ್ಮಾರ್ಟ್ ಟ್ಯಾಕ್ಟಿಕಲ್ ಮೂವ್ ಆಗಿದೆ. ಆದರೆ ಇದರ ಮುಖ್ಯ ಪ್ಲ್ಯಾನ್ ಏನು ಅಂದರೆ ಡಿಕಾಯ್ ಸ್ಟ್ರಾಟಜಿ. F-7PGಗೆ ಸ್ಟ್ರಾಂಗ್ ರೆಡಾರ್ ಸಿಗ್ನೇಚರ್ ಇದೆ. ಅನ್ಮ್ಯಾನ್ಡ್ ಆದರೂ ಸಹ ಭಾರತದ ರೆಡಾರ್ ಸ್ಕ್ರೀನ್ನಲ್ಲಿ ಅದು ಪೈಲಟೆಡ್ F-16 ಅಥವಾ J-10C ನಂತೆ ಕಾಣುತ್ತದೆ. ಇಂತಹ ಡ್ರೋನ್ಸ್ಗಳನ್ನು ಸ್ವಾರ್ಮ್ನಲ್ಲಿ ಕಳಿಸಿದರೆ ಭಾರತದ ಮುಂದೆ ಒಂದು ಕಷ್ಟದ ಚಾಯ್ಸ್ ಬರುತ್ತದೆ. ಈ ಡ್ರೋನ್ಸ್ಗಳ ಮೇಲೆ $multi-million ಇಂಟರ್ಸೆಪ್ಟರ್ ಮಿಸೈಲ್ಸ್ಗಳನ್ನು ವೇಸ್ಟ್ ಮಾಡಬೇಕು ಅಥವಾ ಹಾಗೆ ಬಿಟ್ಟರೆ ನಿಜವಾದ ಅಟ್ಯಾಕ್ ಪಾಸ್ ಆಗಿಬಿಡುತ್ತದೆ. ಇದೊಂದು ಕ್ಲಾಸಿಕ್ ಸ್ಯಾಚುರೇಷನ್ ಟ್ಯಾಕ್ಟಿಕ್ಸ್. ಇದನ್ನು ಇನ್ನಷ್ಟು ಎಫೆಕ್ಟಿವ್ ಮಾಡೋಕ್ಕೆ ಈ ಡ್ರೋನ್ಸ್ಗಳ ಮೇಲೆ ರೆಡಾರ್ ಎನ್ಹಾನ್ಸಿಂಗ್ ಡಿವೈಸ್ಗಳನ್ನು ಕೂಡ ಇಡಲಾಗುತ್ತದೆ. ಇದರಿಂದ ರೆಡಾರ್ ಸಿಗ್ನೇಚರ್ ಆರ್ಟಿಫಿಷಿಯಲಿ ಇನ್ಫ್ಲೇಟ್ ಆಗುತ್ತದೆ. ಎನಿಮಿದ ಡಿಫೆನ್ಸ್ ಬ್ಯಾಟರೀಸ್ ತಮ್ಮ ಟ್ರ್ಯಾಕಿಂಗ್ ರೆಡಾರ್ಸ್ಗಳನ್ನು ಆನ್ ಮಾಡ್ತಾವೆ. ಆ ಮೂಮೆಂಟ್ ಬಂದ ಮೇಲೆ ಅವುಗಳ ಎಕ್ಸಾಕ್ಟ್ ಲೊಕೇಶನ್ ಎಕ್ಸ್ಪೋಸ್ ಆಗುತ್ತದೆ.
ನಂತರ ಬರೋ ರಿಯಲ್ ಫೈಟರ್ ಜೆಟ್ಸ್ಗಳು ಅವನ್ನ ಪ್ರಿಸಿಷನ್ ವೆಪನ್ಸ್ನಿಂದ ಟಾರ್ಗೆಟ್ ಮಾಡುತ್ತವೆ. ಮೇ 2025ರ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಸ್ಕಿರ್ಮಿಶ್ನಲ್ಲಿ ಭಾರತವು ತನ್ನ S-400 ಅನ್ನು ಎಫೆಕ್ಟಿವ್ಲಿ ಯೂಸ್ ಮಾಡ್ತು ಅಂತ ಹೇಳ್ತಾರೆ. ಅದು ಬಹುಶಃ ಪಾಕಿಸ್ತಾನಕ್ಕೆ ಈ ಡಿಕಾಯ್ ಟ್ಯಾಕ್ಟಿಕ್ಸ್ಗಳನ್ನು ಆಕ್ಸಲರೇಟ್ ಮಾಡೋಕೆ ಮುಖ್ಯ ಕಾರಣ ಆಗಿರಬಹುದು. ಇನ್ನು ಕಾಮಿಕಾಜೆ ವೆಪನ್ಗಳಾಗಿ ಬಳಕೆ ಅಂದರೆ ಇನ್ನೂ ಭಯಂಕರ. ರೆಟ್ರೋಫಿಟ್ಟೆಡ್ F-7 ಸೂಪರ್ಸಾನಿಕ್ ಸ್ಪೀಡ್ನಲ್ಲಿ ಅಂದರೆ ಸೌಂಡ್ ಶಬ್ದದ 2 ಪಟ್ಟು ವೇಗದಲ್ಲಿ ಹಾರುತ್ತದೆ. ಪೈಲಟ್ ಇಲ್ಲ ಅಂದರೆ ಆ ಜಾಗದಲ್ಲಿ 2 ಟನ್ಗಳವರೆಗೆ ಎಕ್ಸ್ಪ್ಲೋಸಿವ್ಗಳನ್ನು ತುಂಬಬಹುದು. 9 ಟನ್ಗಳ ತೂಕದ ಏರ್ಕ್ರಾಫ್ಟ್ 2 ಟನ್ಗಳ ಎಕ್ಸ್ಪ್ಲೋಸಿವನ್ನು ತುಂಬಿಕೊಂಡು ಸೂಪರ್ಸಾನಿಕ್ ವೇಗದಲ್ಲಿ ಟಾರ್ಗೆಟ್ ಮೇಲೆ ಬಿದ್ದರೆ ಅದು ಒಂದು ಮ್ಯಾಸಿವ್ ಕ್ರೂಸ್ ಮಿಸೈಲ್ ಇದ್ದ ಹಾಗೆ. ರೀಎನ್ಫೋರ್ಸ್ಡ್ ಬಂಕರ್ಸ್ ಮತ್ತು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ಆಬ್ಲಿಟ್ರೇಟ್ ಮಾಡೋ ಶಕ್ತಿ ಇದಕ್ಕೆ ಇರುತ್ತವೆ. ಈ ಎಲ್ಲ ಟ್ಯಾಕ್ಟಿಕ್ಸನ್ನು ಒಟ್ಟಿಗೆ ಕಂಬೈನ್ ಮಾಡಿ ಒಂದು ಮಲ್ಟಿವೇವ್ ಅಸಾಲ್ಟ್ ಪ್ಲಾನ್ಗಳನ್ನು ತಯಾರು ಮಾಡ್ತಿದ್ದಾರೆ. ಮೊದಲ ವೇವ್ನಲ್ಲಿ ಅನ್ಮ್ಯಾನ್ಡ್ F-7 ಡ್ರೋನ್ಸ್ಗಳು ಬಾರ್ಡರ್ ಕ್ರಾಸ್ ಮಾಡುತ್ತವೆ. ಅವು ಎನಿಮಿದ ಡಿಫೆನ್ಸಿವ್ ಗ್ರಿಡ್ಡನ್ನು ಆಕ್ಟಿವೇಟ್ ಮಾಡುತ್ತವೆ, ರೆಡಾರ್ ಲೊಕೇಶನ್ ಎಕ್ಸ್ಪೋಸ್ ಮಾಡ್ತವೆ. ತಕ್ಷಣ ಸೆಕೆಂಡ್ ವೇವ್ನಲ್ಲಿ ರಿಯಲ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಆ ಎಕ್ಸ್ಪೋಸ್ಡ್ ರೆಡಾರ್ ಇನ್ಸ್ಟಾಲೇಷನ್ಸ್ಗಳ ಮೇಲೆ ಸ್ಪೆಷಲೈಸ್ಡ್ ಮಿಸೈಲ್ ಫೈರ್ ಮಾಡುತ್ತವೆ. ಏರ್ ಡಿಫೆನ್ಸ್ ಬ್ಲೈಂಡ್ ಆದ ಮೇಲೆ ಡಿಪ್ಲೇಟೆಡ್ ಆದ ಮೇಲೆ ಥರ್ಡ್ ವೇವ್ನಲ್ಲಿ ಅಡ್ವಾನ್ಸ್ಡ್ ಸ್ಟ್ರೈಕ್ ಫೈಟರ್ಸ್ಗಳು ಸುಲಭವಾಗಿ ಪ್ರೈಮರಿ ಟಾರ್ಗೆಟ್ಸ್ಗಳನ್ನು ಎಲಿಮಿನೇಟ್ ಮಾಡ್ತವೆ. ಇದೊಂದು ಸಿಸ್ಟಮ್ಯಾಟಿಕ್ ಸ್ಟೇಜಡ್ ಅಟ್ಯಾಕ್ ಪ್ಲ್ಯಾನ್, ಆದರೆ ಇದನ್ನು ಎಕ್ಸಿಕ್ಯೂಟ್ ಮಾಡೋದು ಅಷ್ಟು ಸುಲಭವಲ್ಲ. ಸೂಪರ್ಸಾನಿಕ್ ಸ್ಪೀಡ್ನಲ್ಲಿ ಹಾರ್ತಿರೋ ಜೆಟ್ನ ಜೊತೆ ಸೆಕ್ಯೂರ್ ರಿಯಲ್ ಟೈಮ್ ಕಮ್ಯುನಿಕೇಷನ್ ಮೇಂಟೈನ್ ಮಾಡೋದು ತುಂಬ ಟೆಕ್ನಿಕಲಿ ಚಾಲೆಂಜಿಂಗ್. ಈ ಡಿಜಿಟಲ್ ಲಿಂಕ್ಸನ್ನು ಮಾಡರ್ನ್ ಮಿಲಿಟರಿ ಸುಲಭವಾಗಿ ಜಾಮ್ ಮಾಡಬಹುದು. ಇನ್ನು ಚಾವೋಟಿಕ್ ಕಂಬ್ಯಾಟ್ ಎನ್ವೈರ್ಮೆಂಟ್ನಲ್ಲಿ ಆಬ್ಸ್ಟ್ಯಾಕಲ್ಸ್ ನ್ಯಾವಿಗೇಟ್ ಮಾಡಿ ಸ್ಪ್ಲಿಟ್ ಸೆಕೆಂಡ್ ಡಿಸಿಷನ್ ತಗೊಳ್ಳೋ ಫುಲ್ಲಿ ಆಟೋನಮಸ್ ಸಿಸ್ಟಮ್ ಮಾಡೋಕೆ ಬೇಕಾದ AI ಮತ್ತು ಪ್ರೊಸೆಸಿಂಗ್ ಪವರ್ ಇನ್ನೂ ಲಾರ್ಜ್ಲಿ ಎಕ್ಸ್ಪೆರಿಮೆಂಟಲ್ ಹಂತದಲ್ಲೇ ಇದೆ. ಆದರೂ ಕೂಡ ಕೆಲವು ಕಾಂಕ್ರೀಟ್ ಸೈನ್ಗಳು ಕಾಣ್ತಿದ್ದಾವೆ. 2025ರ ಕೊನೆಯಲ್ಲಿ ಮಿಯಾನ್ ವಾಲಿ ಏರ್ಬೇಸ್ನಂತಹ ಸ್ಥಳಗಳಲ್ಲಿ ಸ್ಯಾಟಲೈಟ್ ಫೋಟೋಗ್ರಾಫ್ಸ್ನಲ್ಲಿ F-7PG ಜೆಟ್ಸ್ಗಳು ಆಟೋಮೇಟೆಡ್ ಟೇಕ್ ಆಫ್ಸ್ ಮತ್ತು ಲ್ಯಾಂಡಿಂಗ್ಸ್ ಮಾಡ್ತಿರೋದು ಕಂಡುಬಂದಿದೆ. ಪಾಕಿಸ್ತಾನ ಈ ಪ್ರೋಗ್ರಾಮನ್ನು ಪಬ್ಲಿಕಲಿ ಅಕ್ನಾಲೆಡ್ಜ್ ಮಾಡಿಲ್ಲ, ಆದರೆ ಈ ಆಕ್ಟಿವಿಟೀಸ್ ಕ್ಲಿಯರ್ಲಿ ಇಂಡಿಕೇಟ್ ಮಾಡ್ತಿವೆ ರಿಯಲ್ ವರ್ಲ್ಡ್ ಟೆಸ್ಟಿಂಗ್ ಶುರು ಆಗಿದೆ ಅಂತ. ಹಾಗಾಗಿ ಸ್ನೇಹಿತರೆ, ಭಾರತದ S-400 ಸುಪೀರಿಯಾರಿಟಿಯನ್ನು ಕೌಂಟರ್ ಮಾಡೋಕ್ಕೆ ಪಾಕಿಸ್ತಾನ ಒಂದು ಇನೋವೇಟಿವ್ ಆದರೆ ಹೈಲಿ ರಿಸ್ಕಿ ಸ್ಟ್ರಾಟಜಿಯನ್ನು ಪರ್ಸ್ಯೂ ಮಾಡ್ತಿದೆ ಅಂತ ಸ್ಪಷ್ಟವಾಗಿದೆ. ಇದು ನಿಜವಾಗಿ ಕೆಲಸ ಮಾಡುತ್ತದೆ ಅಂತ ಇನ್ನೂ ಕಾದು ನೋಡಬೇಕು. ಆದರೆ ಈ ತರಹದ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ನಮ್ಮ ಭದ್ರತಾ ಪಡೆಗಳ ಮೇಲಿನ ಅಲರ್ಟ್ ಮಟ್ಟ ಇನ್ನಷ್ಟು ಹೆಚ್ಚಿಸುತ್ತವೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.